ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಯುದ್ಧ ನಡೀತಾ ಇದೆ. ನಿರಂತರವಾಗಿ ದಾಳಿ ಪ್ರತಿದಾಳಿಗಳಾಗ್ತಾ ಇದ್ದಾವೆ. ದುಬೈನಲ್ಲಿ ಲಾಕ್ ಆಗಿದ್ದಂತಹ ಕನ್ನಡಿಗರು ವಾಪಸ್ ಆಗಿದ್ದಾರೆ. 35 ಮಂದಿ ವಾಪಸ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರವಾಸಕ್ಕೆಂದು ತೆರಳಿದ್ದ ಬಳ್ಳಾರಿಯ 35 ಮಂದಿ ಅವರನ್ನ ಸಿಹಿ ತಿನ್ನಿಸಿ ಹಾರ ಹಾಕಿ ಸ್ವಾಗತಿಸಲಾಗಿದೆ. ಇನ್ನು ಯುದ್ಧದ ಭೀಕರತೆಯನ್ನ ದುಬೈಗೆ ತೆರಳಿದ್ದಂತಹ ಆ ಪ್ರವಾಸಿಗಳು ಬಿಚ್ಚಿಟ್ಟಿದ್ದಾರೆ. ನಾವಿದ್ದ ಸ್ಥಳದಲ್ಲೇ ಕ್ಷಿಪಣಿಯ ದಾಳಿ ಆಗ್ತಾ ಇತ್ತು, ಆದರೆ ದುಬೈ ಕನ್ನಡಿಗರು ನಮಗೆ ಸಹಾಯ ಮಾಡಿದ್ರು, ನಾವು ಸುರಕ್ಷಿತವಾಗಿ ಬಂದಿದ್ದೇವೆ ಅನ್ನುವಂಥ ವಿಚಾರವನ್ನ ತಿಳಿಸಿದ್ದಾರೆ. ಯಾವಾಗ ಏರ್ಪೋರ್ಟ್ ಬಂದ್ ಮಾಡಿದ್ರ ಬಂದ್ ಮಾಡಂತೇಳಿ ಒಂದು ಇದಕ್ಕೆ ಬಂದಿದ್ರು, ಎಲ್ಲರಿಗೂ ಭಯ ಹುಡ್ತಿದ್ರು. ಅವರು ಡಬಲ್ ಹೇಳಕ್ಕೆ ಶಬ್ದ ಆಗ್ತದ ಆಗ್ತದ ಅಲ್ಲೆಲ್ಲ ಬಂದು ಯಾವಾಗ ನೀವು ಪ್ರಚಾರ ಮಾಡಿದ್ರೆ ಅವರು ಮರ್ದಿನೇ ಬಂದ್ರು. ಎಲ್ಲರೂ ಬಂದು ಧೈರ್ಯ ತುಂಬಿದ್ರು. ಎಲ್ಲ ಧೈರ್ಯ ತುಂಬಿ ನಮ್ಮ ನಾಗೇಂದ್ರ ಅವರು ಇದೊಂದು ಯಾವುದು ಪಾರ್ಕ್, ಮೆರಕಲ್ ಪಾರ್ಕ್ ಇದೆ. ಆ ಪಾರ್ಕಿಗೆ ಮೆರಕಲ್ ಗಾರ್ಡನ್. ಪ್ರಯಾಣಿಕರು ಹೋಗಿದ್ದರು ವಿಶೇಷವಾಗಿ ಸೀನಿಯರ್ಸ್ ಇದ್ರು. ಸೊ ಅಲ್ಲಿ ಹೋಗುವಾಗ ಹಿಂಗೆ ಸ್ವಲ್ಪ ಅಲ್ಲಿ ಸಂಘರ್ಷ ಆಗಿಲ್ಲ, ಸ್ವಲ್ಪ ಸಂಕಷ್ಟದಲ್ಲಿ ಸಿಕ್ಕೊಂಡಿದ್ರು. ಪ್ರಯಾಣಿಕರು ಹೋಗಿದ್ದರು ವಿಶೇಷವಾಗಿ ಸೀನಿಯರ್ಸ್ ಇದ್ರು. ಸೊ ಅಲ್ಲಿ ಹೋಗುವಾಗ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಿರಂತರವಾಗಿ ದಾಳಿ ಪ್ರತಿದಾಳಿಗಳಾಗ್ತಾ ಇದೆ. ನೋಡಿ, ಬಹಳಷ್ಟು ಮಂದಿ ಭಾರತೀಯರು ವಿಶೇಷವಾಗಿ ಸೌದಿ ಅರೇಬಿಯಾ, ಕತಾರ್, ಕುವೈತ್, ಇರಾನ್, ಇರಾಕ್, ಇಸ್ರೇಲ್ ಈ ಭಾಗಗಳಲ್ಲಿ ನೆಲೆಸಿದ್ದಾರೆ. ನಿರಂತರವಾಗಿ ದಾಳಿ ಆಗ್ತಿದ್ದ ಸಂದರ್ಭದಲ್ಲಿ ಭಾರತೀಯರು ವಿಶೇಷವಾಗಿ ಕನ್ನಡಿಗರು ಆತಂಕಗೊಂಡಿದ್ದರು. ಬಹಳಷ್ಟು ಮಂದಿ ನಾವು ಈ ರೀತಿ ಸಂಕಷ್ಟದಲ್ಲಿದ್ದೇವೆ, ನಮ್ಮನ್ನು ಆದಷ್ಟು ಬೇಗ ತಾಯ್ನಾಡಿಗೆ ಕರೆಸ್ಕೊಳ್ಳಿ ಅಂಥೇಳಿ ಅಲ್ಲಿಂದಲೇ ವಿಡಿಯೋ ಮಾಡಿ ಅದನ್ನು ಆ ಪ್ರವಾಸಿಗರು ಕರ್ನಾಟಕದಲ್ಲಿ ಎಲ್ಲಿ ನೆಲೆಸಿದ್ರು ಅಲ್ಲಿನ ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಇವರಿಗೆ ರವಾನೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ರು. ಈಗ ನೋಡಿ, ಏನು ದೃಶ್ಯ ನೋಡ್ತಾ ಇದ್ದೀರಿ, ಇವರೆಲ್ಲ ಕೂಡ ದುಬೈಗೆ ಪ್ರವಾಸಕ್ಕೆ ಅಂತ ತೆರಳಿದ್ದವರು 35 ಮಂದಿ. ಇವರೆಲ್ಲ ವಾಪಸ್ ಬರ್ತಾ ಇದ್ದಂತೆ ನೋಡಿ ಅವರ ಕುಟುಂಬಸ್ಥರು ಸಿಹಿ ತಿನ್ನಿಸಿ ಹಾರ ಹಾಕಿ ಸ್ವಾಗತಿಸಿದ್ದಾರೆ. ಎಲ್ಲರೂ ಒಂದೇ ಸಾರಿ ಕಲ್ತು ಬರೀತಾರೆ. ಯಾರ್ಯಾರು ಹೋಗಿದ್ರು ಎಲ್ಲರೂ ಒಂದೇ ಸಾರಿ ಕಲ್ತು ಬನ್ನಿ.